ದೊಡ್ಡಬಳ್ಳಾಪುರ ತಾಲೂಕು ಹೊಸಳ್ಳಿ ಗ್ರಾಮ ಪಂಚಾಯಿತಿ ಕುಕ್ಲಳ್ಳಿ ಗ್ರಾಮದಲ್ಲಿದ್ದೀವಿ. ಕುಕ್ಲಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡ್ತಾಯಿದ್ದಾರೆ. ಗ್ರಾಮಸ್ಥರು ಹೇಳೋ ಪ್ರಕಾರ ಕಾಂಪೌಂಡ್ ನಿರ್ಮಾಣ ಮಾಡಬೇಕಾದ್ರೆ ಪಾಯ ತೆಗಿಬೇಕು. ಪಾಯ ತೆಗೆದಿಲ್ಲ. ಸಿಮೆಂಟ್ ರಸ್ತೆ ಮೇಲೇ ಒಂದು ದಿಂಬೆ ಟೈಪು ಹಾಕಿದ್ದಾರೆ ನೋಡ್ರಿ. ಇದು ಕಾಂಪೌಂಡು ಪಾಯ ತೆಗೆದು ಹಾಕಿದ್ರೆ ಕೆಲವು ವರ್ಷಗಳ ಕಾಲ ಕಾಂಪೌಂಡ್ ಇರುತ್ತೆ. ಆದ್ರೂ ಕಾಂಪೌಂಡಿಗೆ ಪಾಯ ತೆಗೆದಂಗೆ ಹಂಗೆ ಸುಮ್ಮನೆ ಒಂದು ಲೆವೆಲ್ ಕಲ್ಲು ಹಾಕಿ ಅದರ ಮೇಲೇ ಬೆಡ್ಡಿಂಗ್ ಟೈಪ್ ಹಾಕಿ ಕಟ್ತಾ ಇದ್ದಾರೆ ಅಂಥೇಳಿ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಇದರ ಒಟ್ಟು ಮೊತ್ತ 5,35,000 ಅಂದಾಜು ವೆಚ್ಚ. ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕಾಮಗಾರಿ ಮಾಡಬೇಕಾಗಿತ್ತು. ಆದರೆ ನೋಡ್ರಿ, ಇದು ಒಂದು ಲೇಯರು ಅಂದರೆ ಫಸ್ಟು ಕಾಂಪೌಂಡ್ಗೆ ಕಲ್ಲು ಹಾಕಿದ್ದಾರೆ, ಮೇಲ್ಗಡೆ ಪಾಯ ತೆಗೆದಿಲ್ಲ. ಕನಿಷ್ಠ ಪಾಯ ತೆಗಿಬೇಕಾದ್ರೆ 2-3 ಅಡಿ ತೆಗೆದು ಪಾಯ ತೆಗೆದು ಆಮೇಲೆ ಕಲ್ಲು ಕಟ್ಟಡ ಕಟ್ಕೊಂಡು ಅದರ ಮೇಲೆ ಬೆಡ್ಡಿಂಗ್ ಹಾಕಿ ಬೆಡ್ಡಿಂಗ್ ಮೇಲೆ ಸಿಮೆಂಟು ಇಟ್ಕೆನೋ ಮತ್ತು ಮಣ್ಣಿಟ್ಕೆಯಿಂದನೂ ಕಾಮಗಾರಿ ಮಾಡಬೇಕಾಗಿತ್ತು. ಈ ಕಾಮಗಾರಿಗೆ ತುಂಬ ಕಳಪೆ ಕಾಮಗಾರಿ ಅಂಥೇಳಿ ಗ್ರಾಮಸ್ಥರೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕಾಂಪೌಂಡ್ಗೆ ಸಂಬಂಧಪಟ್ಟಂತೆ ಈ ಕಾಂಪೌಂಡ್ ನಿರ್ಮಾಣ ಮಾಡಬೇಕಾದ್ರೆ ಈ ಕಲ್ಲು ಕಟ್ಟಡ ನೋಡ್ರಿ ಒಂದೇ ಲೈನೇ ಕಟ್ಟಿರೋದು. ಅದರ ಕೆಳಗಡೆ ನೋಡ್ರಿ ಕಲ್ಲು ತೆಗೆದ್ರೆ ಪೂರ್ತಿ ಮೊನ್ನೆ ಇದೆ. ಈ ಲೆವೆಲಲ್ಲಿ ಈ ದಿಂಬೆ ಹಾಕಿದಾರಲ್ಲ, ಈ ದಿಂಬೆ ಕೂಡ ನಾವು ಕರೆಂಟ್ ಕಂಬ ಇರ್ತತಲ್ಲ ಆ ಲೆವೆಲಲ್ಲಿ ಹಾಕಿ ಕಟ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಗ್ರಾಮಸ್ಥರು ಗುತ್ತಿಗೆದಾರನ ವಿರುದ್ಧ ತುಂಬ ಆರೋಪ ಮಾಡಿದ್ದಾರೆ. ಅದಲ್ಲದೆ ಈ ಕಾಮಗಾರಿ SDMC ಅನುಮೋದನೆ ಪಡೆದ ನಂತರ ಈ ಕಾಮಗಾರಿಯನ್ನು ಶುರು ಮಾಡಬೇಕು. ಆದರೆ SDMC ಅನುಮೋದನೆ ಇಲ್ಲ. ಸುಮ್ಮನೆ ಏಕಾಏಕಿ ಬಂದು ಈ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಇನ್ಲೀಗಲ್ ಕೆಲಸ ಅಂತಂದರೆ ಇಲ್ಲಿ ಫಸ್ಟು ಕಲ್ಲು ಕಾಂಪೌಂಡ್ ಇತ್ತು. ಕಲ್ಲು ಕಾಂಪೌಂಡು ಇದ್ದಾಗ ಆ ಕಲ್ಲೆಲ್ಲ ಏನು ಮಾಡಿದ್ದಾರೆ, ಕಾನೂನು ಪ್ರಕಾರ SDMC ರೆಗ್ಯುಲೇಷನ್ ಮಾಡಿ BO ಕಳಿಸ್ತಾರೆ. BO ಬಹಿರಂಗ ಹರಾಜು ಮಾಡ್ತಾರೆ. ಆ ಹರಾಜಲ್ಲಿ ಯಾರಿಗೆ ಬೇಕಾದ್ರೆ ಅವರು ಕುಗ್ಕೋಬೋದು. ಆದರೆ ಇಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರೇ ಇಲ್ಲಿರ್ತಕ್ಕಂಥ ಕಲ್ಲುಗಳನ್ನೆಲ್ಲ ತಗೊಂಡೋಗಿದ್ದಾರೆ ಅಂಥೇಳಿ ಇವರು ಆರೋಪ ಮಾಡ್ತಾಯಿದ್ದಾರೆ ಗ್ರಾಮಸ್ಥರು. ಅದಕ್ಕೋಸ್ಕರನೇ ಈ ಕೆಲಸ ನಿಲ್ಲಿಸಿ ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಅಂತಂದರೆ ಈ ಪಾಯ ಹಾಕಿ ಪಾಯದ ಮೇಲೆ ಬೆಡ್ಡಿಂಗ್ ಹಾಕಿ ಕಟ್ಟಬೇಕು ಅನ್ನೋದೇ ಗ್ರಾಮಸ್ಥರು ಒತ್ತಾಯ. ಅದಕ್ಕೋಸ್ಕರನೇ ಇವತ್ತು ನಾವು ಬಂದಿದ್ದೀವಿ ಇಲ್ಲಿಗೆ. ಗ್ರಾಮಸ್ಥರು ಏನು ಹೇಳ್ತಾರೆ, ಇನ್ನು BO ಆಗಲಿ ಗ್ರಾಮ ಪಂಚಾಯತಿ PDO ಆಗಲಿ ಯಾರೂ ಕೂಡ ನೋಡಿಲ್ಲ ಅಂತ ಆರೋಪ ಬರ್ತಾಯಿದೆ. ಹಿರಿಯ ಅಧಿಕಾರಿಗಳು ಕುಕ್ಕಲಳ್ಳಿ ಗ್ರಾಮವನ್ನು ಭೇಟಿ ಮಾಡಿ ಕಳಪೆ ಕಾಂಪೌಂಡ್ ಮಾಡ್ತಾ ಇರ್ತಕ್ಕಂಥವ್ರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸಿ ಸದ್ಯಕ್ಕೆ ಕೆಲಸ ನಿಲ್ಲಿಸಿದ್ದಾರೆ. ಗ್ರಾಮಸ್ಥರೇ ಕಿತ್ತಾಕಿದ್ದಾರೆ ನೋಡ್ರಿ. ಯಾತಕ್ಕಂತಂದರೆ ಇದು ಕಳಪೆ ಕಾಮಗಾರಿ, ಇದರಲ್ಲಿ ಬೆಡ್ಡಿಂಗಲ್ಲಿ ಏನು ಶಕ್ತಿ ಇಲ್ಲ, ಏನಿಲ್ಲ. ಈ ರಸ್ತೆ ಮೇಲೇ ಇವರು ಕಾಂಪೌಂಡ್ ಮಾಡ್ತಾ ಇರೋದ್ರಿಂದ ಕಳಪೆ ಕಾಮಗಾರಿ ಅಂಥೇಳಿ ನಿಲ್ಲಿಸಿದ್ದಾರೆ ಕಾಮಗಾರಿ. ಚಪ್ಪಡಿ ನಿಲ್ಲಿಕ್ಕಿರೋದು ಫಸ್ಟ್ ಕ್ಲಾಸ್ ಆಗಿತ್ತು. ಕಾಂಪೌಂಡ್ ಕೀಳಬೇಕಾಗಿರಲಿಲ್ಲ. ಏಕಾಏಕಿ ಬಂದು JCBಯಲ್ಲಿ ಕಾಂಪೌಂಡ್ ಕಿತ್ಬಿಟ್ಟವ್ರೆ. ಕೇಳಿದ್ರೆ ಧಮ್ಕಿ ಹಾಕೋದು. ಇದು ಪಾಯನೇ ಹಾಕಿಲ್ಲ, ಸರಿಯಾಗಿ ಪಾಯನೇ ಹಾಕಿಲ್ಲ ನೋಡಿ ಸರ್. ನೆಲದ ಮೇಲೇ ಪಾಯ ಹಾಕೋರೆ. ಕರೆಂಟ್ ಕಂಬ ಹಾಕವ್ರು ಸರ್. ಕರೆಂಟ್ ಕಂಬ ಅಲ್ಲ, ನೆಲದ ಮೇಲೇ ಕಂಬಿ ಕಟ್ಟಿ ಬೆಡ್ ಹಾಕಿರೋದು. ಅದು ಚಪ್ಡಿ ಬೇರೆ ಅವ್ರ ಮಂತಕ್ಕೆ ಹಾಕೊಂಡು ಹೋಗಿದ್ರು. ಈ ಚಪ್ಪಡಿ ಎಲ್ಲ ತುಂಬ್ಕೊಂಡೋಗಿ ನರಸಿಂಹಮೂರ್ತಿ ಅಂತ ಅಲ್ಲಿ ತಗೊಂಡೋಗಿ ಇಳಿಸ್ಕೊಂಡಿದ್ರು. ಪಂಚಾಯತಿ ಮೆಂಬರ್ ಯಾಕಪ್ಪ ಅಂತಂದರೆ ಅದಕ್ಕೆ ಏನು ಚಕಾರ ಹೇಳ್ತಾ ಇಲ್ಲ, ಉತ್ತರ ಹೇಳ್ತಾ ಇಲ್ಲ ಅವರು. ಎಲ್ಲ ನಮ್ಮೂರು ಅವರು ಯಾಕೆ ತಗೊಂಡೋದು ಚಪ್ಪಡಿ 90 ಚಪ್ಪಡಿ ಎಲ್ಲ ಕ್ಲೀನಾಗಿತ್ತು. ಕೀಳ್ಬೇಕಾಗಿರಲಿಲ್ಲ. ಈ ಅಲ್ಕ ಕೆಲಸ ಎಷ್ಟು ದಿನ ಇರುತ್ತೆ? ಇರಲ್ಲ, ಒಂದು ವರ್ಷನೂ ಇರಲ್ಲ. ಇದು ಬಿದ್ದೋಗುತ್ತೆ. ಚಪ್ಪಡಿ ಸಾವಿರಾರು ವರ್ಷ ಇರೋದು. ಅದು ಯಾಕೆ ಕಿತ್ತರೋ ಗೊತ್ತಿಲ್ಲ. ನಾವೇನು ನರೇಗಾದಲ್ಲಿ ಇದು ಮಾಡಿರಿ, ಇದು ಯಾವುದು ಪಂಚಾಯತಿ ಅವ್ರನ್ನೇನು ಹೇಳಿರಲಿಲ್ಲ. ಗ್ರಾಮ ಸಭೆ ಒಳಗೆ
ಬಂಡೆ ಕಿತ್ತಾಕಿ ಈಗ ಇದು ಕಾಂಪೌಂಡ್ ಕಟ್ಟಿರಿ ಅಂತ ನಾವು ಹೇಳಿರಲಿಲ್ಲ. ಎಲ್ಲ ಅವರೇ ಮಾಡ್ಕೊಂಡವ್ರೆ. ಈಗ ನಿಮ್ಮ ಸಮಸ್ಯೆ ಏನು ಮುಖ್ಯವಾಗಿ? ಅದೇ ಪಾಯ ಹಾಕಿಲ್ಲ సమస్య అన్నీ చెప్తాడు ఊరుకోను. ಅಲ್ಲಿ ಡಬಲ್ ಬಿಲ್ ಮಾಡವ್ರೆ ಒಂದು ಕಾಲುವೆಗೆ. డౌన్ అవ్వాలి. ಮೂರು ಲಕ್ಷ ಇದು ಪಾಯ ಹಾಕ್ದಂಗೆನೆ ಕಾಂಪೌಂಡ್ ಕಟ್ತಾ ಇದಾರೆ ಅನ್ನೋದು ನಿಮ್ಮ ಆರೋಪ. ಕಾಂಟ್ರಾಕ್ಟರ್ ಯಾರು? ಕೃಷ್ಣಪ್ಪ. ಇದು ಬಿಲ್ ಆಗೈತೆ, ಇನ್ನ ಬಿಲ್ ಆಗಿಲ್ವಾ? ಗೊತ್ತಿಲ್ಲ. ಹೊಸಳ್ಳಿ ಪಂಚಾಯಿತಿ ಕುಕ್ಲಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ಸ್ಕೂಲ್ ಕಾಂಪೌಂಡು ಹೊಸದಾಗಿ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಊರಿನ ಗ್ರಾಮಸ್ಥರು ಯಾರನ್ನೂ ಕೇಳಲೂ ಇಲ್ಲ. SCMT ಅಧ್ಯಕ್ಷರು ಅವ್ರ ಕಮಿಟಿ ಗಮನಕ್ಕೆ ತರದೆ ಇವರು ಪಾಯ ಹಾಕಿದ್ದಾರೆ. ಅವ್ರು ಕೇಳೋಕೆ ಹೋದರೆ ಅವ್ರ ಮೇಲೆ ಎಲ್ಲನೂ ಗೂಂಡಾಗಿರಿ ಮಾಡೋಕ್ಕೆ ಬಂದವ್ರೆ. ಅದ್ರ ಮಾಡ್ಕೊಂಡು ಹೋಗಿದ್ರು ಊರಿನವ್ರು ಯಾರೂ ಸಮಸ್ಯೆ ಮಾಡ್ತಾ ಇರಲಿಲ್ಲ. ಆದರೆ ನ್ಯಾಯ ರೀತಿ ಒಳಗೆ ಇವರು ಮಾಡಿಲ್ಲ. ಆ ಬಂಡಿಗಳೆಲ್ಲನೂ ಮುರಿದಿದ್ದ ಬಂಡಿಗಳೆಲ್ಲ ತಗೊಂಡೋಗಿ ಗ್ರಾಮ ಪಂಚಾಯತಿ ಮೆಂಬರು ಅವ್ರ ಮನೆ ಹತ್ರ ಇಳಿಸ್ಕೊಂಡಿದ್ದಾರೆ. PDO ಗಮನಕ್ಕೆ ಹಾಕಿದ್ರು PDO ಅವರು ಬಂದು ಇಲ್ಲಿ ನಮ್ಮ ಕುಕ್ಲಹಳ್ಳಿ ಗ್ರಾಮದಲ್ಲಿ ಪಂಚಾಯತಿಯವ್ರು ಯಾರೂ ಬಂದು ಸ್ಪಂದಿಸಲಿಲ್ಲ. ಎಲ್ಲ ನಾವು ಗಲಭೆ ಮಾಡ್ಕೊಂಡ್ಮೇಲೆ ಹೊಡೆದಾಡೋ ಮಟ್ಟಕ್ಕೆ ಬಂದಮೇಲೆ PDO ಒಂದು ಸರ್ತಿ ಬಂದು ಮುಖ ತೋರಿಸ್ಬಿಟ್ಟು ಕುಕ್ಲಹಳ್ಳಿ ಹೆಂಗೈತೆ ಅಂತ ಹೇಳ್ಬಿಟ್ಟು ಊರು ಬಾಕ್ಲಲ್ಲಿ ನಿಂತ್ಕೊಂಡು ನೋಡೋಗಿದ್ದಾರೆ. ಕಾಮಗಾರಿ ಹೆಂಗೈತೆ ಅಂತ ಯಾರೂ ನೋಡಲಿಲ್ಲ. ಯಾವುದೇ ಒಬ್ಬ ಇಂಜಿನಿಯರ್ ಬಂದಿದ್ದು ಸ್ಪಂದಿಸಿಲ್ಲ. ನಮ್ಮ ಗ್ರಾಮದಲ್ಲಿ ಕೆಲಸ ಹೆಂಗೆ ನಡೀತೈತೆ ಅನ್ನೋದು ಇನ್ಯಾರಿಗೂ ಜವಾಬ್ದಾರಿ ಇರ್ತೈತೆ. ಬರೀ ಕಮಿಷನ್ ಮಾತ್ರ ಹೊಡೆಯೋಕೆ ಇನ್ಯಾರು ನೋಡ್ತಾರೆ ಹೊರತು ಕಾಮಗಾರಿ ಚೆನ್ನಾಗಿ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಯಾವ ಇನ್ಯಾರು ಬಂದು ನೋಡ್ತಾ ಇಲ್ಲ ಸರ್. ಇಲ್ಲಿ ಇನ್ನೊಂದು ಎಲ್ಲ ಅಮಾಯಕರು ಜನಗಳು ಮಾತಾಡಿದ್ರೆ ಸುಮ್ಮನೆ ತೊಂದರೆ ಆಗುತ್ತೆ ಅಂತೇಳ್ಬಿಟ್ಟು ಯಾಕಪ್ಪ ಅಂತೇಳಿ ಜನಗಳು ಇದು ಮಾಡ್ಕೊಂಡು ಹೋಗ್ತಾರೆ. ಆ ಕಮಿಟಿ ಅಧ್ಯಕ್ಷನ ಕೇಳಿದ್ರೆ ನಮ್ಗೆ ಬನ್ನಿ ಕಮಿಟಿ ಅಧ್ಯಕ್ಷರೇ ಬನ್ನಿರಿ ಬನ್ನಿರಿ ನಿಮ್ಮ ಕಮಿಟಿ ಗಮನಕ್ಕೆ ತಂದವ್ರೇನ್ರಿ? ಇಲ್ಲ, ಏನೂ ತಂದಿಲ್ಲ. ನಮ್ಗೆ ಹೇಳಲೇ ಇಲ್ಲ ಸಾಕು. ಅವ್ರಿಗೇನು ಈ ಥರ ಮಾಡೋಣ ಹೆಂಗಪ್ಪ ಅಂತ ಇನ್ನು ನಮಗೇನು ಕೇಳಲಿಲ್ಲ. ನಮಗೂ ಕೇಳಲಿಲ್ಲ, ಮೇಡಮ್ ಅವ್ರಿಗೂ ಕೇಳಲಿಲ್ಲ, ಯಾರಿಗೂ ಕೇಳಲಿಲ್ಲ. ಆ ಥರ ಬಂದ್ಬಿಟ್ಟು ಏಕ್ದಮ್ ಅಲ್ಲೇ ಬಂದ್ಬಿಟ್ಟು JCPಯಲ್ಲಿ ಎಲ್ಲ ಕಿತ್ಬಿಟ್ಟವ್ರೆ ಬಂದ. ನೀವು ಕೇಳಿದಾಗ ಏನಂದ್ರಪ್ಪ? ನೀವೇನಂದು ಕೇಳಿದ್ರೆ ಅವ್ರನ್ನ? ಏನು ಕೇಳಲಿಲ್ಲ, ಇದೇನು ಹೇಳಲೂ ಇಲ್ಲಲ್ಲ. ನಮ್ಗೆ ನಿಮ್ಮ ಗಮನಕ್ಕೆ ತಂದಿಲ್ಲ? ಎಲ್ಲ ತಂದೇ ಇಲ್ಲ ನಮ್ಮ ಗಮನಕ್ಕೆ. ಎಷ್ಟು ಲಕ್ಷ ಏನು ಅನ್ನೋದನ್ನು ಗೊತ್ತಿಲ್ಲ? ಇಲ್ಲ ಸರ್, ನಮಗೆ ಗೊತ್ತಿಲ್ಲ. 5,35,000 ಇಲ್ಲಿ ಫಸ್ಟ್ ಕಲ್ಲು ಕಟ್ಟಡ ಇತ್ತಲ್ಲ, ಈ ಕಲ್ಲು ಕಟ್ಟಡ ತೆಗೆದ ನಂತರ ಕಲ್ಲು ಚಪ್ಪಡಿ ಬಂದೈತೆ ಆಚೆ. ಈ ಕಲ್ಲು ಚಪ್ಪಡಿ ಸುಮಾರು 1 ಲೋಡಷ್ಟು ಟ್ಯಾಕ್ಟರ್ ಇವತ್ತು ಅಂತಂದರೆ ಮಂಗಳವಾರ ರಾತ್ರಿ ತುಂಬ್ಕೊಂಡು ಹೋಗಿದ್ದಾರೆ. ಗ್ರಾಮಸ್ಥರು ಅಡ್ಡಿಪಡಿಸಿ ಮಂಗಳವಾರ ಎಲ್ಲ ಕೀಳ್ತಿದ್ದಾಗಲೇ ತುಂಬ್ಕೊಂಡು ಹೋದ್ರು ಸರ್. ಆಮೇಲೆ ಅವ್ರು ತಗೊಂಡು ಹೋದ್ಮೇಲೆ ಮತ್ತೆ ಇಲ್ಲೇ ಡಂಪ್ ಮಾಡಬೇಕು ಅಂತ ತಂದಿದ್ರಂತೆ. ನಮ್ಮ ಶಾಲೆ ಹತ್ರನೇ ಇವು ಇಳಿಸ್ಬೇಕು ಅಂತ ಗ್ರಾಮಸ್ಥರೆಲ್ಲ ಗಲಾಟೆ ಮಾಡಿ ಆ ಟ್ಯಾಕ್ಟರ್ನು ಹಿಡಿದು ಹೊಸಳ್ಳಿ ಪೊಲೀಸ್ನವ್ರಿಗೆ ಒಪ್ಪಿಸಿದ್ದಾರೆ ಅಂತ ಗೊತ್ತಾಗಿದೆ. ನೋಡಿರಿ, ಇದು ಹರಾಜು ಮುಖಾಂತರ ಕಳಿಸ್ಬೇಕು. ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಯಾವುದೇ ಅಧಿಕಾರ ಇಲ್ಲ. ಇರಲಿ, ಅವ್ರು ಏನನ್ನ ಮಾಡೋಂಗಿದ್ರೆ ಏನನ್ನ ಮಾಡ್ಕೊಳ್ಳಿ. ಆದರೆ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಸರ್ಕಾರಿ ಆಸ್ತಿಯನ್ನು ರಕ್ಷಣೆ ಮಾಡೋದು ಬಿಟ್ಟು ಈ ಕಲ್ಲು ಚಪ್ಪಡಿಯನ್ನು ಅವ್ರ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ತುಂಬ ವಿಪರ್ಯಾಸ. ಇದೇ ಕಲ್ಲು ಚಪ್ಪಡಿ ರಾತ್ರಿ 1 ಲೋಡು ತಗೊಂಡೋಗಿರ್ತಕ್ಕಂಥ ಲೋಡನ್ನು ಮತ್ತೆ ತಂದು ಇಲ್ಲೇ ಇಳಿಸಿದ್ದಾರಂತೆ. ಇಳಿಸಿದಾಗ ಗ್ರಾಮಸ್ಥರು ರಾತ್ರಿ 12 ಗಂಟೆ ರಾತ್ರಿಯಲ್ಲಿ ತಂದು ಇಲ್ಲಿ ಒಳ್ಳೆ ಕಲ್ಲೆಲ್ಲ ಮುರಿದೋಗ್ಬಿಟ್ಟವೆ. ಇವರು ಗ್ರಾಮ ಪಂಚಾಯತಿ ಸದಸ್ಯರು ತಗೊಂಡೋಗಿದ್ದಾರಂತೆ. ತಗೊಂಡು ಹೋದಾಗ ಇವೆಲ್ಲ ಗ್ರಾಮಸ್ಥರೆಲ್ಲ ಸ್ವಲ್ಪ ಅವ್ರ ಮೇಲೆ ಆರೋಪ ಮಾಡಿದ್ರಲ್ಲ, ಅದಕ್ಕೆ ಮತ್ತೆ ವಾಪಸ್ ತಂದು ಶಾಲೆ ಪಕ್ಕದಲ್ಲೇ ತಂದು ಇಳಿಸೋಗಿದ್ದಾರೆ. ಇನ್ನೊಂದು ಲೋಡ್ ಇಳಿಸೋವಾಗ ನೋಡಿ ರಾತ್ರಿ 12 ಗಂಟೆ ಸಮಯದಲ್ಲಿ ಟ್ರ್ಯಾಕ್ಟರ್ ಹಿಡಿದು ಹೊಸಳ್ಳಿ ಪೊಲೀಸ್ನವ್ರಿಗೆ ಗ್ರಾಮಸ್ಥರು ಒಪ್ಪಿಸಿರ್ತಾರೆ. ಕುಕ್ಲಹಳ್ಳಿ ಗ್ರಾಮ, ಹೊಸಳ್ಳಿ ಪಂಚಾಯಿತಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಿಮ್ಮ ಹೆಸರು? ನಮ್ಮ ಹೆಸರು ರಾಧಾ ಅಂದ್ಬಿಟ್ಟು. ಈ ಥರ ಹೆಂಗಸ್ರಿಗೆ ಮರ್ಯಾದೆ ಇಲ್ದಿರ ಅಸಭ್ಯವಾಗಿ ಮಾತಾಡ್ತಾರೆ.
ಹೆಂಗ್ಸಿಗೆ ಮರ್ಯಾದೆನೇ ಕೊಡಲ್ಲ. ಯಾರು ಆ ಥರ ಮಾತನಾಡಿದ್ದಮ್ಮ? ಅವರು ಕೃಷ್ಣಪ್ಪ ಅಂದ್ಬಿಟ್ಟು ಒಟ್ಟಿಗೆ ಮಚ್ಚನಲ್ಲಿ ಗುತ್ತಿಗೆದಾರರು. ಈ ಥರ ಎಲ್ಲ ಮಣ್ಣೆಲ್ಲ ಗೋಡೆಗೆ ದಬ್ಬಿದ್ದಾರೆ. ನಮ್ಗೆ ಒಳಗಡೆ ಎಲ್ಲ ಕತ್ಲು ಕಿಟಕಿ ಎಲ್ಲ ಮುಚ್ಚೋಗಿದ್ದಾವೆ ನೋಡಿ. ಅದೇನು ಮಾಡ್ತೀರೋ ಅವ್ರಿಗೆ ಇದು ಮಾಡಿ ಕ್ರಮ ತಗೋಬೇಕು. ಕುಕ್ಲಹಳ್ಳಿ ಗ್ರಾಮ ಹೊಸಳ್ಳಿ ಗ್ರಾಮ ಪಂಚಾಯತಿ ಗುತ್ತಿಗೆದಾರ ಕೃಷ್ಣಪ್ಪ. ನಾವೇನೋ ಮಾತಾಡಿದೆ ಅವ್ರ ಮನೆ ಮುಂದೆ ಹೋಗಿ ವಿಷ ಕುಡಿದು ಪ್ರಾಣ ಕಳ್ಕೊತೀನಿ ಹೋಗಿ ಹೆಣ್ತಿನ ಅವ್ರ ಹೆಣ್ತಿನ ಗುತ್ತಿಗೆದಾರನ ಹೆಣ್ತಿನ ಹೋಗಿ ಅವ್ರ ಮನೆ ಮುಂದೆ ಪಾಯ್ಜನ್ ಕುಡಿದು ಸತ್ತೋಗ್ಬಿಡು ಅವ್ರಿಗೆ ಬರಲಿ ಅಂತ ಅಂತಾರೆ ಸರ್. ನಾವು ಏನೋ ಇರೋ ಕೆಲಸ ಚೆನ್ನಾಗಿ ಮಾಡಪ್ಪ ಅಂತ ಕೇಳಿದ್ದಕ್ಕೆ ಇವೆಲ್ಲ ಮಾಡ್ತಾರೆ. ಚಿಕ್ಕ ಮುಚ್ಕೊಂಡು ಹೋಗಯ್ಯೋ ಅಂತಾರೆ. ಪೈನ್ ಹಾಕ್ಸ್ಕೊಂಡಿದೆ ಚಪ್ಪು ಸುಮ್ಮನೆ ಮೇಲೆ ಹಿಂಗೆ ಹಾಕೊಂಡು ಹೋಗೋದಷ್ಟೇ. ನೋಡಿ ಈಗ ಹುಲ್ಲು ಇದ್ ನೋಡಿ ಹುಲ್ಲು ಹಾಕವ್ರೆ. 2017 ಆಗಿತ್ತು ಮತ್ತೆ ಹುಲ್ಲು ಹಾಕವ್ರು ನೋಡು. ಸುಮ್ಮನೆ ಹಾಕೊಂಡು ಹೋಗುತ್ತೆ ಅಷ್ಟೇ. ಸರ್ ಇಷ್ಟೇ ಇದು ಇರೋದು. ಅದೇ ಹಳೆ ರೋಡ್ ಇಷ್ಟೇ ನೋಡಿ ಎತ್ತು ಎತ್ತು ಹಿಂಗ ಎತ್ತಲ್ಲ ಎತ್ತರ ಉಚ್ಚಿನಾಳ ಅಂತ చూడాలి ఎత్తుడ్రా ఇంత నీ సాల్కాండ నేను ఎత్తాను అదేం చేస్తా ఏ రాజా రాజా ట్రాక్ లెక్కిస్తా ఉంటా. ఇవ్వాలి సార్ ఇಷ್ಟೇ ಸರ್. ಎಷ್ಟು ಇಂಚ್ ಆಯ್ತಾ ಇದು 2 ಇಂಚಿನೂ 2 ಇಂಚು ಇರ್ಬೋದೇನೋ ನೋಡ್ರಿ. ತುಂಬ ಕಳಪೆ ಕಾಮಗಾರಿ ಅಂತೆ. 2017ರಲ್ಲಿ ಇದೇ ರಸ್ತೆಗೆ ಸಿಮೆಂಟ್ ರಸ್ತೆ ಮಾಡಿದಾರಂತೆ. ಇವಾಗ 2 ಇಂಚಿ ಲೆವೆಲಲ್ಲಿ ಸಿಮೆಂಟ್ ಹಾಕಿ ಸಾರಿಸಿದ್ದಾರೆ. ಇದು ಕೂಡ ಕಳಪೆ ಕಾಮಗಾರಿ ಅಂತೇಳಿ ಗ್ರಾಮಸ್ಥರೆಲ್ಲ ಬೈತಾ ಇದ್ದಾರೆ ಗುತ್ತಿಗೆದಾರನ ವಿರುದ್ಧ. ಇವಾಗ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಆಲಿಸ್ಬೇಕಾಗಿದೆ. ಕುಕ್ಲಹಳ್ಳಿ ಗ್ರಾಮದಲ್ಲಿ ಇಲ್ಲಿ 40ರಿಂದ 45 ಅಡಿ ಇರ್ತಕ್ಕಂಥದ್ದು ನೋಡ್ರಿ. ಇದು ಈ ಮನೆಯಿಂದ ಈ ಮನೆವರೆಗೂ ಅಂದರೆ 40 ಅಡಿ ಇರುತ್ತೆ. 40 ಅಡಿ ರಸ್ತೆಗೆ ಸುಬ್ಬಮ್ಮನ ಮನೆಯಿಂದ ರಂಗಮ್ಮನ ಮನೆವರೆಗೂ, ಗಂಗಪ್ಪನ ಮನೆವರೆಗೂ, ಅಂದರೆ ಸುಬ್ಬಮ್ಮ ಮನೆಯಿಂದ ರಂಗಪ್ಪ ಅವ್ರ ಮನೆವರೆಗೂ, ಗಂಗಪ್ಪ ಮನೆವರೆಗೂ ಚರಂಡಿ ಕಾಮಗಾರಿ 2,32,000 ತೆಗೆದಿದ್ದಾರೆ. ನೋಡ್ರಿ ಇದೇ ಕಾಮಗಾರಿ 45 ಅಡಿ ಇರ್ಬೋದು. ಗ್ರಾಮಸ್ಥರು ಹೇಳೋದು ಒಂದು 50 ಅಡಿ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. 50 ಅಡಿ ಚರಂಡಿ ಮಾಡೋದಕ್ಕೆ ಕುಕ್ಲಹಳ್ಳಿಯಲ್ಲಿ 2,32,000 ಬಿಲ್ ಮಾಡಿದ್ದಾರೆ. ನೋಡಿ ಸರ್, 1 2 3 4 5 6 7 8 9 15 ಅಡಿ ಕೆಲಸ ಮಾಡಿಲ್ಲ ನೋಡಿ. ಇಲ್ಲೇ ನೀನೇ ಮಾಡಿ ನೋಡಿ ಸರ್. ಇದು ಚರಂಡಿ ಮಾಡಿರ್ತಕ್ಕಂಥದ್ದು ಎಲ್ಲಿಂದ ಎಲ್ಲಿವರೆಗೂ ಅಂತಂದರೆ ಮಹೇಶ್ವರಮ್ಮನ ದೇವಸ್ಥಾನದಿಂದ ಮುತ್ತಯ್ಯನವ್ರ ಮನೆವರೆಗೂ. ಆ ಮುತ್ತಣ್ಣನ ಮನೆಯಿಂದ ಮಹೇಶ್ವರಮ್ಮನ ದೇವಸ್ಥಾನವರೆಗೂ ಮಾಡಿರ್ತಕ್ಕಂಥ ಚರಂಡಿಯಲ್ಲಿ ಕೂಡ ನೀರು ಹೋಗೋದಿಲ್ಲ ನೋಡ್ರಿ, ಹೋಗ್ತಾ ಇಲ್ಲ. ಇದು ಹೆಂಗೆ ಮಾಡಿದ್ದಾರೆ, ಮಾಡಿದ್ದಾರೆ ಅನ್ನೋದು ಕೂಡ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತೆ. ನೋಡಿ, ಇದು ಮಹೇಶ್ವರಮ್ಮನ ದೇವಸ್ಥಾನ, ಇದು ಚರಂಡಿ. ಇದು ಈ ಕಡೆ ಡೌನ್ ಇದೆ, ಅಪ್ಪಿಂದ ಡೌನ್ಗೆ ನೀರು ಬರ್ತಾ ಇಲ್ಲ ನೋಡ್ರಿ. ಅಲ್ಲಿ ಮಣ್ಣು ಬಿದ್ದೈತೆ, ಆ ಮಣ್ಣಲ್ಲಿ ಸಿಗಾಕೊಂಡೈತೆ, ನೀರು ಬರ್ತಾ ಇಲ್ಲ ಅಂತೆ. ಇಲ್ಲಿ ಮುತ್ತಯ್ಯನವ್ರ ಮನೆಯಿಂದ ಮಹೇಶ್ವರಮ್ಮನ ದೇವಸ್ಥಾನದವರೆಗೂ 2 ಬಿಲ್ ಆಗಿದೆ. ಹೆಂಗಾಗಿದೆ ಅಂತಂದರೆ, ಮುತ್ತಯ್ಯನವ್ರ ಮನೆಯಿಂದ ಮಹೇಶ್ವರಮ್ಮನ ದೇವಸ್ಥಾನಕ್ಕೆ 1 ಬಿಲ್ಲು, ಮತ್ತೆ ಮುತ್ತಣ್ಣವ್ರ ಮನೆಯಿಂದ ಮಹೇಶ್ವರಮ್ಮನ ದೇವಸ್ಥಾನಕ್ಕೆ 1 ಬಿಲ್ಲು. ಮುತ್ತಣ್ಣ 2 ಒಂದೇ ಮನೆಯಿಂದನೇ ಮಹೇಶ್ವರಮ್ಮನ ದೇವಸ್ಥಾನದವರೆಗೂ 2 ಬಿಲ್ ಮಾಡಿದಾರಂತೆ ಹೊಸಳ್ಳಿ ಗ್ರಾಮ ಪಂಚಾಯತಿಯಲ್ಲಿ. ನೋಡ್ರಿ, ಹೊಸಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರೋದು ಕೃಷ್ಣಪ್ಪರು ಈ ಕಾಂಕ್ರೀಟ್ ಹಾಕ್ಸಿದ್ರು. ಈ ಹಳೆ ಕಾಂಕ್ರೀಟ್ನ ಕಿತ್ತು ಹೊಸದಾಗಿ ಹಾಕ್ಸೋರು ನೋಡವ್ರೆ. ಅದ್ರ ಮೇಲೇ ಹಾಕ್ಸವ್ರೆ ನೋಡಿ ಸರ್. ಈಗಾಗಲೇ ಇದು ಎದ್ದು ಬರ್ತಾ ಐತೆ. ಇದು ಈ ಕಾಂಕ್ರೀಟ್ ಇರುತ್ತೆ ಸರ್, ಹೋದ್ರೆ ಬಿಲ್ಗಳು ಮಾತ್ರ ಬೇಗ ಮಾಡ್ಕೊತಾರೆ ಅವರು. ಇದನ್ನು ಯಾರಿಗೆ ಹೇಳೋಣ ನಾವು, ಯಾರಿಗೆ ತಿಳಿಸ್ಬೇಕು? ಇಂಜಿನಿಯರ್ ಬಂದಾಗ ಗ್ರಾಮಸ್ಥನು ಕಲಾಕೆ ಏನರಪ್ಪ ಏನು ಮಾಡ್ತಾರೆ ಏನು ಮಾಡಲ್ಲ ಇವರು
ಅವ್ರ ಮಾಹಿತಿ ಏನೂ ಕೇಳೋದಿಲ್ಲ. ಸ್ವಲ್ಪ ಒಂದು ಕಾಲುವೆ ಮಾಡ್ತಾರೆ, ಎರಡೆರಡು ಇವನು ಬಿಲ್ಗಳು ಮಾಡ್ಕೊಂಡು ಹೋಗ್ತಾವ್ರೆ. ಈ ಕಾಲುವೆಗೆ 2 ಬಿಲ್ ಮಾಡ್ಸವ್ರೆ. ಆ ನೀರು ಮಾತ್ರ ನೋಡಿ ಸರ್, ನೀವೇ ಬಂದು ತನಿಖೆ ಮಾಡಿ ಸರ್. ನೀರು ಚರಂಡಿ ಒಳಗೆ ಮಳೆಗಾಲದಾಗ ಹೋಗ್ತಾನೆ ಇಲ್ಲ ನೀರು. ಇದು ಹೋಗ್ಬೇಕು ಅಂತ ಮಾಡೋರು, ನೀರು ಇರ್ಕೂಡ್ದು ಅಂತ ಮಾಡೋರು, ಇರಬೇಕು ಅಂತ ಮಾಡೋರು. ನೀರು ಮೊದಲೇ ಇದ್ದಿದ್ರೆ ಹಂಗೆ ಇರ್ಬೋದಾಗಿತ್ತಲ್ಲ. ಇಲ್ಲೇ ರೊಚ್ಚೋ ಪಚ್ಚೋ ತುಳ್ಕೊಂಡು ಹಂಗೆ ಓಡಾಡ್ತಿದ್ವಿ. ಸರ್ಕಾರದ ಆದೇಶ ಪ್ರಕಾರ ಅವ್ರು ದುಡ್ಡು ತಗೊತಾರೆ. ಈ ಏನು ಬೇಕಾಗಿತ್ತು? ಯಾರು ಬೇಕಾದ್ರೂ ಮಾಡ್ಬೋದಲ್ಲ. ಅದನ್ನು ತಾವೇ ದೊಡ್ಡವರಾಗಿ ಇಂಜಿನಿಯರೋ ಯಾರೋ ಬಂದು ಪರಿಶೀಲನೆ ಮಾಡಿ ಏನನ್ನ ಅದನ್ನ ರೆಡಿ ಮಾಡಿಸ್ಕೊಡಕ್ಕೆ ಹೇಳಿ ಸರ್. ಸುಮಾರು 10 ಸಾರಿ ಹೇಳಿದ್ ಇಂಜಿನಿಯರ್ ಬಂದಾಗಲೂ ಅವರು ಕೇಳಲೇ ಇಲ್ಲ. ಇಲ್ಲಿ ಇಂಜಿನಿಯರ್ದಾಗ್ಲೂ ಅಲ್ಲ, ಇಂಜಿನಿಯರ್ದಾಗ್ಲೂ ಕೇಳಲಿಲ್ಲ ಸರ್. ಏನೋ ಬಂದು ನೋಡ್ಬೇಕಿಲ್ಲಿ ದುಡ್ಡು ಕೊಟ್ಟು ಬರ್ದ್ಬಿಟ್ಟು ಅವ್ರು ಕಳ್ಸಿಬಿಟ್ರೆ ಇಲ್ಲಿ ಮಾಡೋರು ಇಲ್ಲಂಗೆ ಮನೆ ಮುಂದೆ ಏನು ಮಾಡ್ಬೇಕು ಅವರು ಅಂದರೆ ಬೈ ಬರ್ಬಿಡ್ತಾರೆ ನಮ್ಮನ್ನು. ಸುಮ್ಮನೆ ಅಂತ. ಇವಾಗ ಈ ಚರಂಡಿ ಮಾಡಿದಾರಲ್ಲ, ಚರಂಡಿ ಮಾಡಿದ ಮೇಲೆ ಚರಂಡಿ ಪಕ್ಕ ಇದು ಸೈಡು ಕನಿಷ್ಠ ಮಣ್ಣು ಮಾಡಿ ಅದಕ್ಕೆ ಒಂದು 10 ವರ್ಷಗಳ ಕಾಲ ಇರೋಂಗೆ ವ್ಯವಸ್ಥೆ ಮಾಡಬೇಕು. ನೋಡ್ರಿ ಹಿಂಗೆ ಮಣ್ಣು ಜೋಡಿಸಿಲ್ಲ ಇದಕ್ಕೆ. ಮಳೆ ಬಂದ್ರೆ ಏಕ ಹಂಗೆ ಮಾಡಿದಾರಂತೆ ಪಾಪ. ಗ್ರಾಮಸ್ಥರೆಲ್ಲ ಕನಿಷ್ಠ ಕಾಲು ಕೈ ಇಕ್ಕಿದ್ರೆ ಹಂಗೆ ಮುರ್ಕಂತಾರೆ. ಹಂಗೆ ಇಟ್ಬಿಟ್ಟು ಅವ್ರೆ ಹುಡುಗರು ಬಿದ್ದರೆ ಅಷ್ಟೇ ಎದ್ದೋಳಕ್ಕಾಗಲ್ಲ. ಈ ಕಾಮಗಾರಿ ಕಲ್ಪೆ ಟೈಪ್ ಮಾಡಿ ದುಡ್ಡು ಮಾಡ್ಕೊಂಡಿದ್ದಾರಂತೆ ಗ್ರಾಮಸ್ಥರ ಆರೋಪ. ಅದು ಪಕ್ಕದಲ್ಲಿ ಮಣ್ಣು ಹೊಡಿಬೇಕಿತ್ತು, ಮನೆ ಪಕ್ಕದಲ್ಲಿ ಮಣ್ಣು ಹೊಡೆದಿಲ್ಲ. ಇದು ಕೂಡ ಅವರ ಆರೋಪ. ಯಾವುದೇ ಕೆಲಸ ನ್ಯಾಯವಾಗಿಲ್ಲ ಅಂತೆ.